ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋ ಭಾಳ ಸ್ಪೆಷಲ್ ಆಗಿರ್ತೈತಿ. ಯಾಕಂದ್ರೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಕೇವಲ 15 ದಿನದಲ್ಲಿ ನ್ಯಾಚುರಲ್ ಆಗಿ ಯಾವ ರೀತಿ ಫೇಸ್ ಗ್ಲೋ ಮಾಡ್ಬೋದು, ಮೊಡವೆಗಳನ್ನು ರಿಮೂವ್ ಮಾಡ್ಬೋದು ಅಂತ ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗಲ್ಲ. ಯಾವುದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದೆ, ಯಾವುದೇ ಕ್ರೀಮನ್ನು ಪರ್ಚೇಸ್ ಮಾಡಿದೆ ಯಾವ ರೀತಿ ಗ್ಲೋ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೀಲೇಬೇಡಿ. ಮೊದಲಿಗೆ ಈ ಮೊಡವೆಗಳಾಗುತ್ತೆ ಅಲ್ವಾ, ಇದರಲ್ಲಿ 3 ವಿಧಗಳಿವೆ. ಮೊದಲನೇದು ಹಣೆ ಮೇಲೆ, ಎರಡನೇದು ಮೂಗಿನ ಸುತ್ತಮುತ್ತ, ಮೂರನೇದು ಬಾಯಿಯ ಸುತ್ತಮುತ್ತ. ಈ ರೀತಿ 3 ಥರ ಮೊಡವೆಗಳಾಗುತ್ತೆ. ಹಣೆ ಮೇಲಿನ ಮೊಡವೆಗಳು ಯಾವ ಕಾರಣದಿಂದ ಆಗುತ್ತೆ ಅಂದರೆ ಸ್ಟ್ರೆಸ್ ಮತ್ತು ಸರಿಯಾದ ಟೈಮಿಗೆ ನಿದ್ರೆ ಮಾಡುವುದರಿಂದ ಮಾಡದೇ ಇರೋದ್ರಿಂದ ಈ ಹಣೆ ಮೇಲೆ ಮೊಡವೆಗಳಾಗುತ್ತೆ. ಸ್ಟ್ರೆಸ್ ಅಂದರೆ ನೀವು ಓವರ್ ಥಿಂಕಿಂಗ್ ಮಾಡೋದು ಮತ್ತು ಮೆದುಳಿಗೆ ಜಾಸ್ತಿ ಕೆಲಸ ಕೊಡೋದು, ಈ ರೀತಿ ಮಾಡಿದರೆ ಹಣೆ ಮೇಲೆ ಮೊಡವೆಗಳು ಜಾಸ್ತಿ ಆಗುತ್ತೆ. ಇದನ್ನು ಕಡಿಮೆ ಮಾಡಿ ನಿಮ್ಮ ಹಣೆ ಮೇಲಿನ ಮೊಡವೆಗಳನ್ನು ಕಡಿಮೆ ಮಾಡ್ಬೋದು. ಓಕೆ, ಬನ್ನಿ ಈಗ ಟ್ರಿಕ್ಸ್ಗಳನ್ನು ಫಾಲೋ ಮಾಡ್ತಾ ಹೋಗೋಣ. ಈಗ 1ನೇ ಟ್ರಿಕ್ಸ್ ಬಂದುಬಿಟ್ಟು ನೀರು ಕುಡಿಯೋದು. ಓಕೆ, ಇದೊಂದು ಈ ರೀತಿ ಟ್ರಿಕ್ ಆಗಿದೆ. ಇದು ನೀರು ಜಾಸ್ತಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಹೆಚ್ಚಿಗಾಗುತ್ತೆ. ಆಕ್ಸಿಜನ್ ಲೆವೆಲ್ ಹೆಚ್ಚಿಗಾದರೆ ಆಕ್ಸಿಜನ್ ಏನು ಮಾಡುತ್ತೆ ಅಂದರೆ ನಾವು ನಿದ್ರಿಸುವಾಗ ದಿನವಿಡೀ ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳು ಮತ್ತು ಇನ್ನಿತರ ಕಾರಣಗಳಿಂದ ನಮ್ಮ ಚರ್ಮದ ಮೇಲಿನ ಸಣ್ಣ ಸಣ್ಣ ಕೋಶಗಳು ಬರ್ನ್ ಆಗಿರುತ್ತೆ. ಅವುಗಳನ್ನು ಇದು ಏನು ಮಾಡುತ್ತೆ ಅಂದರೆ ಆಕ್ಸಿಜನ್ನ ಮತ್ತೆ ರಚನೆ ಮಾಡುತ್ತೆ. ಆದ್ದರಿಂದ ನೀರು ಜಾಸ್ತಿ ಕುಡಿಬೇಕು. ನೀರು ಜಾಸ್ತಿ ಕುಡಿದ್ರೆ ಮೊಡವೆಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಯೋಗ ಮಾಡಬೇಕು. ಶೀರ್ಷಾಸನತೆ ಒಂದು ಯೋಗ ಬರ್ತದೆ. ಶೀರ್ಷಾಸನತೆ ನೀವು ಯೂಟ್ಯೂಬ್ ಒಳಗೆ ಹೊಡೆದ್ರೆ ಸಾಕಷ್ಟು ವಿಡಿಯೋ ಬರ್ತಾವೆ. ನೀವು ಅಲ್ಲಿ ನೋಡಿ ಕೂಡ ಯಾವ ರೀತಿ ಅಂತ ಮಾಡ್ಬೋದು. ಮಾಡಿದರೆ ಶರೀರದಲ್ಲಿನ ರಕ್ತ ಎಲ್ಲ ನಮ್ಮ ಹೆಡ್ ಏರಿಯಾಗೆ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಆಕ್ಸಿಜನ್ ಲೆವೆಲ್ ತುಂಬ ಹೆಚ್ಚಾಗುತ್ತೆ. ಆ ಕಾರಣದಿಂದ ಮೊಡವೆಗಳನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ನೀರಲ್ಲಿ ಮುಖ ತೊಳ್ಕೊಳ್ಳಿ. ತೊಳ್ಕೊಂಡಾದ್ಮೇಲೆ ಸನ್ಸ್ಕ್ರೀನ್ ಆ್ಯಡ್ ಮಾಡಿ. ಯಾವುದೇ ಕಂಪ್ನಿದಾಗಲಿ ಎಷ್ಟೇ ಚೀಪ್ ಆಗಲಿ ಒಟ್ಟು ಸನ್ಸ್ಕ್ರೀನ್ ಆ್ಯಡ್ ಮಾಡಿರಿ. ಇದು ಯಾವ ರೀತಿ ಸನ್ಸ್ಕ್ರೀನ್ ವರ್ಕ್ ಆಗ್ತದಂದ್ರೆ, ನೀವು ಬಿಸಿಲಲ್ಲಿ ಹೊರಡ್ತಾ ಇದ್ದೀರಾ ಅಂದರೆ ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳು ನಿಮ್ಮ ಮುಖದ ಮೇಲಿನ ಚಿಕ್ಕ ಚಿಕ್ಕ ಕೋಶಗಳನ್ನು ಬರ್ನ್ ಮಾಡೋದಿಲ್ಲ. ಅದೇ ಕಾರಣಕ್ಕೆ ಸನ್ಸ್ಕ್ರೀನ್ ಆ್ಯಡ್ ಮಾಡಬೇಕು. ನೈಟ್ ರೂಟೀನ್ ಅಂದರೆ ಮಲಗುವಾಗ ಕೂಡ ನೀವು ಮುಖ ತೊಳ್ಕೊಂಡು ಮಲಗ್ಬೋದು. ನೆಕ್ಸ್ಟ್ ಟ್ರಿಕ್ ಬಂದುಬಿಟ್ಟು ಮೂಗಿನಿಂದ ಉಸಿರಾಡಬೇಕು. ಕೆಲವರು ನೀವು ನೋಟಿಸ್ ಮಾಡಿರ್ಬೋದು, ಕೆಲವೊಬ್ರು ಏನು ಮಾಡ್ತಾರೆ ಬಾಯಿಂದ ಉಸಿರಾಡ್ತಾರೆ. ಬಾಯಿಂದ ಉಸಿರಾಡಿದ್ರೆ ಏನಾಗುತ್ತೆ ಅಂದರೆ ಬ್ಯಾಕ್ಟೀರಿಯಾಗಳು ಡೈರೆಕ್ಟಾಗಿ ಒಳಗೆ ಹೋಗುತ್ತೆ. ಹೋಗಿ ಮೊಡವೆಗಳು ಜಾಸ್ತಿ ಆಗಲು ಹೆಲ್ಪ್ ಮಾಡುತ್ತೆ. ಆದ ಕಾರಣದಿಂದ ನೀವು ಯಾವುದೇ ಸಿಚುವೇಷನ್ನಲ್ಲಿ ಕೂಡ ಮೂಗಿನಿಂದ ಉಸಿರಾಟ ಕ್ರಿಯೆ ಮಾಡಿರಿ. ಮೂಗಿನಿಂದ ಉಸಿರಾಡೋದ್ರಿಂದ ಮೂಗಿನಲ್ಲಿ ಹಲವಾರು ರೀತಿ ಕೂದಲು ಇರೋದರಿಂದ ಬ್ಯಾಕ್ಟೀರಿಯಾಗಳು ಒಳಗೆ ಹೋಗದೇ ಇರೋ ರೀತಿ ತಡೆಯುತ್ತವೆ.
ಕೈಯಿಂದ ಪದೇ ಪದೇ ಮುಖಕ್ಕೆ ಟಚ್ ಮಾಡಿದರೆ ಕೈಯಲ್ಲಿರೋ ಬ್ಯಾಕ್ಟೀರಿಯಾಗಳು ಮುಖದ ಮೇಲೆ ಹೋಗಿ ಮೊಡವೆಗಳು ಜಾಸ್ತಿ ಆಗಲು ಕಾರಣ ಆಗುತ್ತೆ. ನೀವು ಸರಿಯಾದ ಟೈಮಿಗೆ ಊಟ ಮಾಡಲಿಲ್ಲ, ಸರಿಯಾದ ಟೈಮಿಗೆ ನಿದ್ದೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಡೈಜೆಷನ್ ಆಗಲ್ಲ. ಡೈಜೆಷನ್ ಆಗಲಿಲ್ಲ ಅಂದರೆ ಮುಖದ ಮೇಲೆ ಇನ್ನೂ ಮೊಡವೆಗಳು ಹೆಚ್ಚಿಗೆ ಆಗುತ್ತೆ, ಕಡಿಮೆ ಅಂತೂ ಆಗಲ್ಲ. ಇಷ್ಟೆಲ್ಲ ಆದಮೇಲೆ, ಇಷ್ಟೆಲ್ಲ ಟ್ರಿಕ್ ನೀವು ಫಾಲೋ ಮಾಡಿದ ಮೇಲೆ ಸರಿಯಾದ ನಿದ್ದೆ ಮಾಡಿಲ್ಲ ಅಂದರೆ ಏನೂ ಉಪಯೋಗ ಆಗಲ್ಲ, ಮೊಡವೆಗಳು ಕಡಿಮೆ ಆಗೋದೇ ಇಲ್ಲ. ಕೇವಲ 15 ದಿವಸ ನೀವು ಈ ರೀತಿ ಫಾಲೋ ಮಾಡಿ, ಫಲಿತಾಂಶ ನೀವೇ ನೋಡಿ ಯಾವ ರೀತಿ ಆಗುತ್ತೆ ಅಂತ. ನೆಕ್ಸ್ಟ್ ಲಾಸ್ಟ್ ಮಾಸ್ಟರ್ಬೇಷನ್ ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ. ಇಷ್ಟೆಲ್ಲ ಮಾಡಿ ಅದು ಮಾಡಿದರೆ ಏನೂ ಯೂಸ್ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಕಂಟೆಂಟ್ ತರಬೇಕಂತ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್.